ಈಗ ಹಸಿರು ಕಾಳು ಮತ್ತು ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ಸೊಪ್ಪು ಉಪ್ಪು ಸಾಂಬಾರು ಸೊಪ್ಪು ಏನು ಸಿಗುತ್ತೆ, ಗದ್ದೆ ತೋಟದಲ್ಲಿ ಸಿಗುತ್ತೆ ಅಥವಾ ಅಂಗಡಿಲಿ ಸಿಗುತ್ತೆ, ಅದನ್ನ ತಂದು ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ. ನೀಟಾಗಿ ವಾಶ್ ಮಾಡಾದಮೇಲೆ ಒಂದು ಬಾಣಲಿಗೆ ಹಸಿರು ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅಂತ ಅಂದರೆ ಅದು ಕಂದು ಬಣ್ಣ ಬರೋವರೆಗೆ ಡೀಪ್ ಫ್ರೈ ಮಾಡಬೇಕು. ಅದಾದಮೇಲೆ ಅದನ್ನ ಸಪ್ರೇಟು ಒಂದು ಬೌಲ್ಗೆ ಎತ್ತಿಟ್ಟು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಅದನ್ನ ನಾವು ಮುಂಚೆ ವಾಶ್ ಮಾಡಿರಲ್ಲ ಉರಿಯೋಕ್ಕೂ ಮುಂಚೆ, ಅದಕ್ಕೆ ಅದನ್ನ ಧೂಳೇನಾದರೂ ಇದ್ದರೆ ಹೋಗಲಿ ಅಂತ ತೊಳೆದು ಅದಾದಮೇಲೆ ಬಿಸಿ ನೀರೊಳಗಡೆ ಹಾಕಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ ಅದನ್ನ ಬೇಯಕ್ಕೆ ಬಿಡಬೇಕು. 10 ನಿಮಿಷ ಬಿಟ್ಟಾದಮೇಲೆ ಅದು ಅರ್ಧ ಬೆಂದಿರುತ್ತೆ, ಅದನ್ನ ಚೆಕ್ ಮಾಡಿ ಅದಾದಮೇಲೆ ಅದರೊಳಗಡೆ ಸೊಪ್ಪನ್ನ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಸೊಪ್ಪು ಮತ್ತು ಕಾಳು ಉಪ್ಪು ಜೊತೆ ಬೆಂದಾಗ ಚೆನ್ನಾಗಿ ಎಲ್ಲದಕ್ಕೂ ರುಚಿ ಬಿಟ್ಟಿರುತ್ತೆ. ಉಪ್ಪನ್ನ ನೀವು ಮುಂಚೆನೇ ಹಾಕಿರಬೇಕು. ಅದಾದಮೇಲೆ ಹಾಕೋಕ್ಕೋದ್ರೆ ಅದು ಉಪ್ಪು ಸರಿಯಾಗಿ ಆಗಿರಲ್ಲ. ಅದಾದಮೇಲೆ ಅದನ್ನ ತೆಗ್ದು ಬೆಂದಿರೋದನ್ನ ಚೆಕ್ ಮಾಡಿ, ಪೂರ್ತಿ ತುಂಬ ಬೇಯಿಸೋಕೆ ಹೋಗಬೇಡಿ. ಇಷ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪ್ರಮಾಣದಲ್ಲಿ ಬೆಂದಿದ್ರೆ ಸಾಕು. ಅದಾದಮೇಲೆ ಸಪ್ರೇಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಮೆಣಸಿಕಾಯಿ ಹಾಕಿ, ಒಣಗಿದ ಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಕಿ ಅದನ್ನ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡಿ, ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಯಿಸಿ ಸಪ್ರೇಟು ನೀರಿಂದ ತೆಗೆದಿಟ್ಟಿರೋ ಸೊಪ್ಪಿರುತ್ತಲ್ಲ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಕಾಯಿ ತುರಿ ಬೇಕಿದ್ದರೆ ಆ್ಯಡ್ ಮಾಡಬೇಕು, ಅದು ಆಪ್ಷನಲ್ಲು. ನಿಮಗೆ ಬೇಕಿದ್ದರೆ ಅದನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಟೈಮಲ್ಲಿ ಬೇಗ ಮಾಡ್ಬೋದು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ.